ಮಹಿಳಾ ಆಯೋಗದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕರ್ನಾಟಕದ ಒಟ್ಟು ಪರಿಸ್ಥಿತಿ ಬಗ್ಗೆ ನಾವು ಮನವರಿಕೆಯನ್ನು ಮಾಡ್ತೀವಿ. ಒಂದು ಸಾರಿ ಅವರು ಕರ್ನಾಟಕದ ರಿವ್ಯೂ ಅನ್ನು ಮಾಡಬೇಕು. ಯಾಕಂದರೆ ಎಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಎಷ್ಟು ಹೆಣ್ಮಕ್ಳು ನಾಪತ್ತೆ ಆಗ್ತಾ ಇದ್ದಾರೆ, ಸ್ಕೂಲಿಗೆ ಹೋದಂಥ ಹೆಣ್ಮಕ್ಳು ವಾಪಸ್ ಮನೆಗೆ ಬರಲ್ಲ, ಎಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಗಮನಕ್ಕೆ ತರುವಂಥದ್ದು. ಈಗಾಗಲೇ ಒಂದು ರೌಂಡ್ ಆಗಿದೆ. ಅವರು ಬೆಂಗಳೂರಿಗೆ 2 ವಾರಗಳ ಹಿಂದೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಾವು ವಿವರವನ್ನು ಕೊಟ್ಟಿದ್ದೀವಿ. ಅವರಿಗೆ ಕೂಡ ಒಂದು ಸಾರಿ ಇದನ್ನು ಕಾಗ್ನಿಜೆನ್ಸ್ ತಗೊಂಡು ಮುಂದಕ್ಕೆ ಹೋಗೋಕ್ಕೆ, ಕೇಸನ್ನು ಅಧ್ಯಯನ ಮಾಡೋಕ್ಕೆ ನಾವು ತಿಳಿಸಿದ್ದೀವಿ. ಕರ್ನಾಟಕ ರಾಜ್ಯದ ಜನರನ್ನು, ಅವರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಎಷ್ಟು ತೆರಿಗೆಯನ್ನು GSTಯಲ್ಲಿ ವಾಪಸ್ ಕೊಡಲಾಗಿದೆ, ಬೇರೆ ಬೇರೆ ಇಲಾಖೆಗೆ ಎಷ್ಟು ಹಣ ಬಂದಿದೆ, ಇದಕ್ಕೆ ನಾನು ಬರುವ ವಾರದಲ್ಲಿ ನಿಮ್ಮೆಲ್ಲರ ಮುಂದೆ ಇಡ್ತೀನಿ. ಹಿಂದೆ UPA ಅವಧಿಯಲ್ಲಿ ಎಷ್ಟು ಕರ್ನಾಟಕಕ್ಕೆ ದುಡ್ಡು ಬರ್ತಾ ಇತ್ತು, ತೆರಿಗೆಯ ಶೇರ್ ಎಷ್ಟಾಗ್ತಾ ಇತ್ತು, ಇವತ್ತು GSTಯ ಶೇರ್ ಎಷ್ಟಾಗ್ತಾ ಇದೆ, ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸ ಹಿಂದೆ ಎಷ್ಟು ಬೇರೆ ಬೇರೆ ಇಲಾಖೆಗೆ ದುಡ್ಡು ಬಂದಿತ್ತು, ಈಗ ಎಷ್ಟು, ಯಾವ ಇಲಾಖೆಗೆ ಎಷ್ಟು ದುಡ್ಡು ಬರ್ತಾ ಇದೆ, ಈ ಅಂಕಿಅಂಶಗಳ ಜೊತೆ ಸರ್ಕಾರಕ್ಕೆ ಉತ್ತರ ಹೇಳುವಂಥದ್ದನ್ನು ನಾವು ಮಾಡ್ತೀವಿ. ಕರ್ನಾಟಕ ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕಾಗಿ ವ್ಯವಸ್ಥಿತ ಷಡ್ಯಂತ್ರವನ್ನು ಪ್ರಿಯಾಂಕಾ ಖರ್ಗೆ ಅವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ರಾಜ್ಯದ ಜನ ಅವರನ್ನು ಪ್ರಶ್ನೆ ಮಾಡಬಾರ್ದು. ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಗುಂಡಿ ಬಿದ್ದಿದೆ, ಗುಂಡಿಯಲ್ಲಿ ಬಿದ್ದು ಜನ ಸತ್ತೋದ್ರು, ಇದು ಮರ್ತೋಗ್ಬೇಕು. ಅದಕ್ಕಾಗಿ ಇದನ್ನು ಡೈವರ್ಟ್ ಮಾಡಬೇಕು. ಡೈವರ್ಟ್ ಮಾಡೋಕ್ಕೆ ಅವರಿಗೆ ಒಂದು ವಿಷಯ ಬೇಕು. ಅದಕ್ಕಾಗಿ ಪದೇ 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 ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡುವಂಥದ್ದು ಮಾಡ್ತಾ ಇದ್ದಾರೆ. ನೀವೇ ದೇಶದ ಪ್ರಧಾನಿಯವರನ್ನು ಭೇಟಿ ಮಾಡಿದ್ರಿ, ಯಾವಾಗ ಬೇಕೋ ನಿಮಗೆ ಅವ್ರಿಗೆ ಭೇಟಿ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಬಹಳ ಕ್ಲೋಸ್ ಇದ್ದೀನಿ ಡೆಲ್ಲಿಯ ನಾಯಕರಿಗೆ, BJP ನಾಯಕರಿಗೆ. ಯಾಕೆ ಮಾತಾಡಲ್ಲ? ನಾವು ಪದೇ ಪದೇ ಕರ್ನಾಟಕದ ಬಗ್ಗೆ, ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ನಿರಂತರವಾಗಿ ದೇಶದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಯಾರೋ ಚರ್ಚೆ ಮಾಡಿ ದುಡ್ಡು ಕೊಡ್ತಾರೆ ಅನ್ನುವಂಥದ್ದಲ್ಲ. ಈ ದೇಶದಲ್ಲಿ ಒಂದೇ ಒಂದು MLA ಇಲ್ಲದಂಥ ರಾಜ್ಯಕ್ಕೂ, ಒಂದೇ ಒಂದು MP ಇಲ್ಲದಂಥ ರಾಜ್ಯಕ್ಕೂ ನರೇಂದ್ರ ಮೋದಿ ಅವರು ಸಹಾಯ ಮಾಡ್ತಿದ್ದಾರೆ. ಯಾಕೆ? ನಮ್ಮ ಗುರಿ ಇರುವಂಥದ್ದು ವಿಕಸಿತ ಭಾರತ, ಆತ್ಮನಿರ್ಭರ ಭಾರತ. ಯಾವುದೋ ಒಂದು ರಾಜ್ಯವನ್ನು ಬಿಟ್ಟು ನಮಗೆ BJPಗೆ ವೋಟ್ ಬಂದಿಲ್ಲ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡಲ್ಲ. ಇಡೀ ದೇಶವನ್ನು ಒಂದು ಕೊಂಡಿಯಂತೆ ಜೋಡಿಸ್ಕೊಂಡು ಈ ದೇಶವನ್ನು ಮುನ್ನಡೆಸಬೇಕು. ಇದು ಪ್ರಧಾನಿಯ ಸಂಕಲ್ಪ. ಅತ್ಯಂತ ಚೀಪ್ ಪಾಲಿಟಿಕ್ಸ್, ಕ್ಷುಲ್ಲಕ ರಾಜಕಾರಣ, ಅದು ಕಾಂಗ್ರೆಸ್ ರಾಜಕಾರಣ. ಅದನ್ನು ಕರ್ನಾಟಕ ಮಾಡ್ತಾ ಇದೆ ಮತ್ತು ಕರ್ನಾಟಕದನ್ನ ಲೀಡ್ ಮಾಡ್ತಾ ಇದೆ ದೇಶದಲ್ಲಿ. ಮುಖ್ಯಮಂತ್ರಿಗೆ ನನಗೆ ಯಾರೋ ತೆಲಂಗಾಣದವರು ಸಿಕ್ಕಿದ್ರು. ನಿಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯ ತೆಲಂಗಾಣಕ್ಕೆ ಬಂದು ನಿಮ್ಮ ಪರ್ಸೆಂಟೇಜ್ ರಾಜಕಾರಣವನ್ನು ನಮಗೂ ಕಳಿಸಿ ಹೋಗಿದ್ದಾರೆ, ಸ್ಕ್ವೇರ್ ಫೀಟ್ಗೆ ಇಷ್ಟು ದುಡ್ಡು ತಗೋಬೇಕು ಅಂತ ಹೇಳಿಕೊಟ್ಟು ಹೋಗಿದ್ದಾರೆ ಅಂತ ಅಂದರು. ಇದು ನಿಮ್ಮ ಇಮೇಜ್, ಇದು ದೇಶದಲ್ಲಿ ನಿಮ್ಮ ಇಮೇಜ್. ನಿಮ್ಮ ಬೆಂಗಳೂರಿನ ಸ್ಕ್ವೇರ್ ಫೀಟ್ ಲೆಕ್ಕ ಇದೆಯಲ್ಲ, ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ತಗೊಳ್ಳೋದು, 150 ರೂಪಾಯಿ ತಗೊಳ್ಳೋದು, ಇದನ್ನು ತೆಲಂಗಾಣಕ್ಕೆ ಹೋಗಿ ಹೈದರಾಬಾದಲ್ಲಿ ಕಳಿಸಿ ಬಂದಿದ್ದಾರೆ. ಇದು ನಿಮ್ಮ ಇಮೇಜ್ ಇರುವಂಥದ್ದು. ನಮ್ಮ ಪ್ರಧಾನಿಯ ಇಮೇಜು ವರ್ಲ್ಡಲ್ಲಿದೆ, ವಿಶ್ವದಲ್ಲಿದೆ. ನೀವು ಅವರಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ನಿಮ್ಮ ನಾಯಕನು ಮಾಡೋಕ್ಕಾಗಲ್ಲ. ಅದಕ್ಕೆ ಬಾಯಿಗೆ ಬಂದಾಗೆ ಮಾತಾಡಬೇಡಿ. ಅಂಕಿಅಂಶಗಳನ್ನು ಅಧ್ಯಯನ ಮಾಡಿ. UPAದ 10 ವರ್ಷದಲ್ಲಿ ಏನು ರಾಜ್ಯಕ್ಕೆ ದುಡ್ಡು ಸಿಕ್ಕಿದೆ, NDAದ 10 ವರ್ಷದಲ್ಲಿ ನಾವೇನು ದುಡ್ಡು ಕೊಟ್ಟಿದ್ದೀವಿ ನಿಮಗೆ ಹೇಳ್ತೀವಿ ಅಂಕಿಅಂಶ ಜೊತೆ. ಥ್ಯಾಂಕ್ ಯು, ಧನ್ಯವಾದ ಅಣ್ಣ. ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.